ಇದು 2 ದಿನದ ಟ್ರಿಪ್ಪು. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ಹೊರಟು ಮುಂಬೈ ತಲುಪಿ ಮೊದಲನೇ ದಿನ ಮುಂಬೈ ಟೂರಿಸ್ಟ್ ಪ್ಲೇಸಸ್ನೆಲ್ಲ ಸುತ್ತಿ ಅಲ್ಲಿಂದ ಶಿರಡಿಗೆ ಹೋಗಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಪುಣೆಯಿಂದ ಮತ್ತೆ ಬೆಂಗಳೂರು ಬಂದು ತಲುಪ್ತೀವಿ. ಅಭಿಲಾಷು ಲಡಾಖ್ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರು. ನಾನು ಅವ್ರ ಲಡಾಖ್ ಟ್ರಿಪ್ಪಿಗೆ ಫುಲ್ ಸ್ಟಾಪ್ ಹಾಕಿ ಅವ್ರ ಬ್ರೈನ್ನ ಸೋಪು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಶಿವ ಶಿವ ಅಂತ ಈ 2 ದಿನ ಶಿರಡಿ ಟ್ರಿಪ್ಪಿಗೆ ಒಪ್ಪಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ವೆಲ್ಕಮ್ ಟು ಮುಂಬೈ. ಮುಂಬೈ ಮೇರಿ ಜಾನ್ ಅಂತ ಇದು ಫುಲ್ಲು ಜಾಗವೇ ಇಲ್ಲ ಮೇರಿ ಜಾನ್ಗೆ. ಸರಿಯಾದ ಬಸ್ಸೇ ಮಾಡವ್ರೆ. ಎಮರ್ಜೆನ್ಸಿ ಎಕ್ಸಿಟ್ ಅಂಡಲ್ ಕೊಟ್ಬಿಟ್ಟವ್ರೆ ಇಲ್ಲಿ. ಬಂಧುಗಳೇ, ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಭಿಲಾಷ್ ಜೊತೆ ನಾನು ನೆನ್ನೆನೇ ಅನೌನ್ಸ್ ಮಾಡಿದ್ದೆ, ಶಿರಡಿಗೆ ಹೊರಟಿದ್ದೀವಿ. ನೆನ್ನೆ ಹೇಳಿರಲಿಲ್ಲ, ಫ್ಲೈಟ್ ಜರ್ನಿ ಇದು. ಅಭಿಲಾಷ್ ರೆಡಿ ಆಗಿದ್ದಾರೆ, ನಾವು ರೆಡಿ ಆಗಿದ್ವಿ. ನೋಡಿ ಇಲ್ಲಿ ಫೋನ್ ಹೊಡ್ಕೊಂತ ಇದೆ ಆಗಲೇ. ಇಲ್ಲಿ ಬರ್ಲಿಲ್ವಲ್ಲ ಸರ್ ಅಂತ ಕೆಳಗಡೆ ಕಾಯ್ತಾ ಇದ್ದಾರೆ. ಬಂದು ಈಗ ಹೊರಟ್ಬಿಡೋಣ. ನಮಗೆಲ್ಲ ಕಾರ್ಗಿರ್ ಬಂದ್ಬಿಟ್ಟಿದೆ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಅಭಿಲಾಷ್ ನೋಡಿ 2 ದಿನಕ್ಕೆ 2 ಸುಡ್ಕೇಸ್ನೇ ರೆಡಿ ಮಾಡ್ಕೊಂಡವ್ರೆ. ನಂದು ಇದೊಂದೇ ಒಂದು ಕಿಟ್ ಅಷ್ಟೇ ಸಣ್ಣದು, ಎಲ್ಲ ಇದರೊಳಗೆ ತುಂಬಿದ್ದೀನಿ. ಅಭಿಲಾಷ್ ಮಾತ್ರ ಫಸ್ಟ್ ಟೈಮ್ ಜರ್ನಿ ಹೋಗ್ತಾ ಇರೋದು ಫ್ಲೈಟಲ್ಲಿ. ಹೊಸ ಅನುಭವ ಅಲ್ವಾ, ಫುಲ್ ಎದ್ರಿ ಏನೆಲ್ಲ ತುಂಬ್ಕೊಳಕ್ಕಾಗುತ್ತೆ ಎಲ್ಲನೂ ತುಂಬ್ಕೊಂಡು ಬಂದಿದ್ದಾರೆ. ನೋಡೋಣ ಬನ್ನಿ ಅಭಿಲಾಷ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಫ್ಲೈಟಲ್ಲಿ ಕೂತಾಗ. ಬನ್ನಿ, ಪಾಪ ಕಾಯ್ತಾ ಇದ್ದಾರೆ, ಹೊರಗಡೆ ಹೋಗ್ಬಿಡೋಣ. ಏನು ಮಳೆ ಬಂದ್ಬಿಟ್ಟೈತಲ್ಲ ಅಭಿಲಾಷ್ ಇಲ್ಲಿ. ಇದು 2 ದಿನದ ಟ್ರಿಪ್ಪು. ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ಹೊರಟು ಮುಂಬೈ ತಲುಪಿ ಮೊದಲನೇ ದಿನ ಮುಂಬೈ ಟೂರಿಸ್ಟ್ ಪ್ಲೇಸಸ್ನೆಲ್ಲ ಸುತ್ತಿ ಅಲ್ಲಿಂದ ಶಿರಡಿಗೆ ಹೋಗಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಪುಣೆಯಿಂದ ಮತ್ತೆ ಬೆಂಗಳೂರು ಬಂದು ತಲುಪ್ತೀವಿ. ಇದು ಈ ಟ್ರಿಪ್ನ ಪ್ಲ್ಯಾನು. ಈ ಟ್ರಿಪ್ನ ನಮಗೆ ಆರ್ಗನೈಸ್ ಮಾಡಿರೋದು ಸಾಯಿ ಶಿಶಿರ್ ಟೂರ್ಸ್. ನಾವೇ ಹೋದರೆ 4-5 ದಿನ ಆಗೋ ಈ ಟ್ರಿಪ್ನ 16,500 ರೂಪಾಯಿಲಿ ಹೇಗೆ ಕವರ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಟಾಸ್ಕ್. ಏನೇ ಆಗಲಿ, ಮಧ್ಯರಾತ್ರಿ 3 ಗಂಟೆಗೆ ನಮ್ಮನ್ನು ಕರ್ಕೊಂಡೋಗೋಕ್ಕೆ ಟೂರ್ ಮ್ಯಾನೇಜರ್ ವಿಶ್ವನಾಥ್ ರೆಡ್ಡಿ ಅವರು ಟ್ಯಾಕ್ಸಿ ತಗೊಂಡು ಖುದ್ದಾಗಿ ಬಂದಿದ್ದಾರೆ. ಈ ಒಂದು ಟ್ರಿಪ್ಪು ಯಾರು ಶಿರಡಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅವ್ರಿಗೊಂದು ಕಂಪ್ಲೀಟ್ ಗೈಡ್ ಆಗಿರುತ್ತೆ. ಬನ್ನಿ ಈಗ ಏರ್ಪೋರ್ಟಿಗೆ ಹೋಗ್ಬಿಡೋಣ. ದುಬೈಗೆ ಹೋಗುವಾಗ ಟರ್ಮಿನಲ್ 2ಗೆ ಬಂದಿದ್ದೆ. ಈಗ ಟರ್ಮಿನಲ್ 1ಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಫ್ಲೈ ಆಗ್ತಾ ಇದ್ದೀವಿ. ವಿಶ್ವನಾಥ್ ಅವರೇ, ಎಷ್ಟು ಗಂಟೆ ಜರ್ನಿ ಸರ್? ಇಲ್ಲಿಂದ ಮ್ಯಾಕ್ಸಿಮಮ್ 40 to 50 ಮಿನಿಟ್ಸ್ ರೀಚ್ ಆಗ್ತೀರಿ. ಸೊ ನಾವು ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಯೋಕ್ಕೆ ಒಂದು 1.5 hour ಆಗುತ್ತೆ. ಸೊ ನಮಗೆ ಡಿಪಾರ್ಚರ್ ಟೈಮ್ ಇರೋದು ಬಂದು 5:15. ರೀಚ್ ಆಗೋದು ಬಂದ್ಬಿಟ್ಟು 6:10. ನೋಡಿ, ಇವರೇ ವಿಶ್ವನಾಥ್ ಅಂತ. ಮನೆ ಹತ್ರ ಫ್ಲಾಟ್ ಹತ್ರ ತೋರ್ಸಕ್ಕಾಗಲಿಲ್ಲ, ಅಲ್ಲಿ ಕತ್ಲೆ ಇತ್ತು. ವಿಶ್ವನಾಥ್ ಅಂತ ನಮ್ಮ ಟೂರ್ ಮ್ಯಾನೇಜರು. ಆಯ್ತಾ, ನೋಡೋಣ ಬನ್ನಿ, ಮುಂದೆ ತುಂಬಾ ವಿಷಯಗಳು ಮಾತಾಡೋದಿದೆ. ನಮ್ಮ ದೇಶದಲ್ಲೇ ಸುತ್ತಳಕ್ಕೆ ನಮ್ಗೇನು ಪಾಸ್ಪೋರ್ಟ್ ಅವಶ್ಯಕತೆ ಇಲ್ಲ. ಆದ್ರೂ ಪಾಸ್ಪೋರ್ಟ್ ಹಿಡ್ಕೊಂಡ್ ಬಂದಿದ್ದೀನಿ ನಾನು. ಆಧಾರ್ ಕಾರ್ಡ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ತಂದಿದ್ದೀರಾ? ತಂದಿದ್ದೀವಿ. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಯಾವ್ದು ಕೊಟ್ಟರು? ಡ್ರೈವಿಂಗ್ ಲೈಸೆನ್ಸ್ ಕೊಟ್ರಾಗತ್ತಾ ಇದಕ್ಕೆ? ಆಧಾರ್ ಕಾರ್ಡ್ ಕಂಪಲ್ಸರಿನಾ? ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದ್ರೆ ಸಾಕು. ಈಗೆಲ್ಲ ಪಾಸ್ಪೋರ್ಟ್ ಇದ್ರೂ ಆಗುತ್ತೆ. ಪಾಸ್ಪೋರ್ಟ್ ಇದ್ರೂ ಆಗುತ್ತೆ. ಈಗ ಎಲ್ಲರ ಹತ್ರ ಆಲ್ಮೋಸ್ಟ್ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆಧಾರ್ ಕಾರ್ಡ್ ಇದ್ರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. 2 ಕಂಟ್ರಿಗೆ ಮಾತ್ರ ನಮ್ಮ ವೋಟರ್ ಐಡಿ ಯೂಸ್ ಮಾಡ್ಬೋದು. ಸೊ ಅದು ಬಂದು ನೇಪಾಳ, ಭೂತಾನ್. ಅದು ಬಿಟ್ರೆ ಎಲ್ಲದಕ್ಕೂ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕಾಗುತ್ತೆ. ನಾವು ಬರೀ ಇಷ್ಟೇ ಜನ ಹೋಗ್ತಾ ಇಲ್ಲ, 52 ಜನ ಹೋಗ್ತಾ ಇದ್ದೀವಿ ಶಿರಡಿಗೆ. ಸಾಯಿ ಶಿಶಿರ್ ಟೂರ್ಸ್ ಬೆಂಗಳೂರು, ಇದೆಲ್ಲರದ್ದು ಟೋಪಿ ಅನಿಸ್ತಾ ಇದೀವಿ. ನಮ್ಗೊಂದು ಟೋಪಿ ಹಾಕೊಬಿಡೋಣ. ಚೆನ್ನಾಗಿ ಕಾಣುತ್ತಾ ಅಭಿಲಾಷ್? ಚೆನ್ನಾಗಿದೆ ಅಭಿಲಾಷ್. ಬೆಸ್ಟ್ ಆಫ್ ಲಕ್. ಕಾಲಿಡಿ ಮೊದಲು ಬಲ್ಗಾಲಿಟ್ಟು ಒಳಗೋಗಿ ಮೊದಲನೇ ಬಾರಿ ಆಡ್ತಾವ್ರೆ. ಡೊಮೆಸ್ಟಿಕ್ಕಿಗೆ ಮಾತ್ರ ಇಷ್ಟೊಂದೆಲ್ಲ ಪ್ರೋಸೆಸ್ ಇಲ್ಲಿ. ಅಯ್ಯೋ, ಇಲ್ಲಿ ಇಂಟರ್ನ್ಯಾಷನಲ್ ಹೋಗೋ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀವಿ ಹೋಗೋಕ್ಕೆ. ಡೊಮೆಸ್ಟಿಕ್ಕಿಗೆ ಸಿಕ್ಕಾಪಟ್ಟೆ ಚೆಕ್ ಮಾಡ್ತಾವ್ರೆ. ಹೌದಾ? ಇದು ಬೋರ್ಡಿಂಗ್ ಪಾಸ್ ಅಲ್ಲ ಅಭಿಲಾಷ್, ಇದು ಟಿಕೆಟ್. ಇದು ನಮ್ಗೆ ರೆಫರೆನ್ಸ್ ಅಷ್ಟೇ. ಬೋರ್ಡಿಂಗ್ ಪಾಸ್ ಈಗ ಕೊಡ್ತಾರೆ. ಆಯ್ತಾ ಅಭಿಲಾಷು? ಆಯ್ತು, ಫೈನಲಿ ಸಿಕ್ತಾ? ಲಗೇಜ್ ಎಲ್ಲ ಹಾಕಿದ್ದೀನಿ. ಇದೇ ಟಿಕೆಟ್ ನಿಮ್ದು. ಫೈನಲ್ ಬೋರ್ಡಿಂಗ್ ಪಾಸ್ ಅಂತ ಹೇಳ್ತಾರೆ. ಇದೇ ಟಿಕೆಟ್ 39 ಅಂತ ಹೇಳಿ. 39 ಇದೆ. ಆಮೇಲೆ ನಿಮ್ದು ಬ್ಯಾಗೇಜ್ ಕಳಿಸಿದ್ರಲ್ಲ, ಒಂದು ಸುಟ್ ಕೇಸ್ ಕಳಿಸಿದ್ರೆ ನೋಡಿ, ಆ ಸುಟ್ ಕೇಸ್ ಸ್ಟಿಕ್ಕರ್ ಅಂಟಿಸ್ತಾರೆ. ನಂದು ಯಾವುದೂ ಇಲ್ಲ, ಹಂಗಾಗಿ ನನಗೆ ಯಾವುದು ಕೊಟ್ಟಿಲ್ಲ ಸ್ಟಿಕ್ಕರ್. ಅಷ್ಟು ಕಳೆದೋದ್ರೆ ನೀವು ಯಾವ ಮೂಲೆಯಲ್ಲಿ ಇದ್ರೂ ತರಿಸ್ಕೋಬೋದು ಅದನ್ನ. ಇದು ಇರ್ಬೇಕಾ? ಈ ನಂಬರು ಅವ್ರಿಗೆ ಆ ಬ್ಯಾಗೇಜ್ಗೆ ಒಂದು ಹಾಕಿರ್ತಾರೆ, ನಿಮ್ಗೊಂದು ಹಾಕಿರ್ತಾರೆ. ಇದನ್ನ ಎಲ್ಲೋಗಿ ಇಳಿದಾಗ ಹೊರಗಡೆ ಬರುವಾಗ ಬೆಲ್ಟಲ್ಲಿ ತಿರುಗ್ತಾ ಇರ್ತವ, ಕಲೆಕ್ಟ್ ಮಾಡ್ಕೊಳ್ಳೋದು. ಪಾಪ ಒಬ್ಬ ಟೂರ್ ಮ್ಯಾನೇಜರ್ ಕೆಲಸ ಎಷ್ಟು ರಿಸ್ಕ್ ಅನ್ನೋದು ಇವರು ನೋಡಿದ್ಮೇಲೆ ಗೊತ್ತಾಯ್ತು. ಯಾರ್ಯಾರು 30 ಜನ ಇನ್ನೊಂದು ಫ್ಲೈಟ್ ಹತ್ತವ್ರೆ, ಈ ಫ್ಲೈಟಿಗೆ ಒಂದು 30 ಜನ ಹತ್ತವ್ರೆ. ಅವ್ರನ್ನೆಲ್ಲ ಹೋಗವ್ರ ಅಪ್ಪಾಗವ್ರ ಹತ್ರ ನೋಡ್ಕೊಂಡು ಬರೋದ್ರೊಳಗೆ ಅಯ್ಯೋ ಅಷ್ಟಿಷ್ಟು ರಿಸ್ಕ್ ಅಲ್ಲ. ಎಲ್ಲರಿಗಿಂತ ಲಾಸ್ಟಿಗೆ ನಾವೇ ಹೋಗ್ತಿರೋದು. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಅಭಿಲಾಷು ಲಡಾಖ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರು. ಆಫೀಸ್ಗೆ 20 ದಿನ ರಜೆ ಹಾಕಿ ನನ್ನ ಹತ್ರ ಬಂದಿದ್ದರು.
ನಾನು ಅವ್ರ ಲಡಾಖ್ ಟ್ರಿಪ್ಪಿಗೆ ಫುಲ್ ಸ್ಟಾಪ್ ಹಾಕಿ ಅವ್ರ ಬ್ರೈನ್ನ ಸೋಪು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಶಿವ ಶಿವ ಅಂತ ಈ 2 ದಿನ ಶಿರಡಿ ಟ್ರಿಪ್ಪಿಗೆ ಒಪ್ಪಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಇದು ಇವರ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಕನಸಿನ ರೈಡ್ನ ಕ್ಯಾನ್ಸಲ್ ಮಾಡಿದಕ್ಕೆ ಜೀವನ ಪೂರ್ತಿ ನನ್ನ ಬೈಕ್ ಅಂತಾರೆ ಅನಿಸುತ್ತೆ. ಏನೋ ಸಾಯಿಬಾಬನ ಮೇಲೆ ಒಂದು ಧೈರ್ಯ, ಹಾಗಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೊರಟಿದ್ದೀವಿ. ಅಭಿಲಾಷ್ಗೆ ನಾನು ದೇವಸ್ಥಾನ ಸುತ್ತ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿರಲಿಲ್ಲ. ನಾನು ಮುಂಬೈಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಒಳ್ಳೆ ಮಜಾ ಮಾಡ್ಬೋದು ಬನ್ನಿ ಅಂತ ಕರ್ಕೊಂಡ್ಬಂದಿದ್ದೆ. ಅಭಿಲಾಷು ಫ್ಲೈಟಲ್ಲಿ ಎಣ್ಣೆ ಕೊಡ್ತಾರೆ ಅಂತ ಫುಲ್ಲು ಎಕ್ಸೈಟೆಡ್ ಆಗಿದ್ರು. ಆದರೆ ನನ್ನ ಮುಂದೆ ಎಣ್ಣೆ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಅಂತ ಡೌ ಕಚ್ತಾ ಇದ್ರು. ಬಿಟ್ಬಿಟ್ಟಿದ್ದೀನಿ ನಾನು. ನೀವು ಬಿಟ್ಬಿಟ್ರಾ? ಇದ್ರೊಳಗೆಲ್ಲ ಕೊಡಲ್ಲ ಎಣ್ಣೆ. ಆಮೇಲೆ ನಾವು ಹೋಗ್ತಾ ಇರೋದು ಇಂಡಿಗೋ ಫ್ಲೈಟಲ್ಲಿ. ಇಲ್ಲಿ ಯಾವುದೇ ಎಣ್ಣೆ ಸಪ್ಲೈ ಇರಲ್ಲ. ಅಷ್ಟೇ ಅಲ್ಲದೆ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ, ಅದರಿಂದ ಇವ್ಯಾವ ಹವ್ಯಾಸಗಳನ್ನು ನಾವು ಮಾಡೋಂಗಿಲ್ಲ. ಹೆಂಗೆಂಗೋ ಪ್ಯಾಚಪ್ ಮಾಡ್ಕೊಂಡು ಅಭಿಲಾಷ್ನ ಕರ್ಕೊಂಡು ಹೊರಟೆ. ಇದ್ರೊಳಗೆಲ್ಲ ಕೊಡಲ್ಲ ಎಣ್ಣೆ, ಇದ್ರೊಳಗಿಲ್ಲ ಬೇರ್ದು. ಇದೊಂಥರ ಸಣ್ಣ ಫ್ಲೈಟು, ಇಂಟರ್ನ್ಯಾಷನಲ್ ಅಂತಲ್ಲ, ಇದೊಂಥರ ರೆಡ್ ಬಸ್ ಇದ್ದಂಗೆ, ರಾಜಹಂಸನೂ ಅಲ್ಲ. ಇವ್ರನ್ನ ಗಗನ ಸಖಿ ಕ್ಯಾಪ್ಟನ್ ಅಂತೆಲ್ಲ ಕರೀತಾರೆ. ಇವರು ಚೆನ್ನಾಗಿ ನಿದ್ರೆ ಮಾಡಿ ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ನಮ್ಮನ್ನ ಮುಂಬೈ ತಲುಪಿಸೋಕೆ ಅಂತ ರೆಡಿಯಾಗಿ ಬಂದಿದ್ರು. ಆಮೇಲೆ ಅವರು ಐ ಡಿ ಕಾರ್ಡ್ ಇಟ್ಕೊಂಡು ನಮ್ಮ ಟೂರ್ ಮ್ಯಾನೇಜರ್ ಮುಂದೆ ಬಂದರು. ಅಯ್ಯಯ್ಯೋ, ಇವ್ರು ಯಾಕೆ ನಮ್ಮ ಟೂರ್ ಮ್ಯಾನೇಜರ್ಗೆ ಐ ಡಿ ಕಾರ್ಡ್ ತೋರಿಸ್ತಾ ಇದ್ದಾರೆ, ಇವ್ರು ಏನಾದ್ರು ನಮ್ಮ ಜೊತೆ ಟೂರಿಗೆ ಬರ್ತಾ ಇದ್ದಾರೆ ಅಂತ ನಾವು ಕನ್ಫ್ಯೂಸ್ ಆದವು. ಅಲ್ಲಿ ನೋಡಿದ್ರೆ ಅವರು ಏರ್ಪೋರ್ಟ್ನ ಸಿಬ್ಬಂದಿಗೆ ತೋರಿಸಿ ಒಳಗೆ ನುಸಿಕೊಂಡು ಹೋದರು. ನಾವು ನಮ್ಮ ಬೋರ್ಡಿಂಗ್ ಪಾಸ್ನ ಅವ್ರಿಗೆ ತೋರಿಸಿ ಅವರ ಸೆಂಟಿನ ಪರಿಮಳಗಳನ್ನ ಕುಡ್ಕೊಂತ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಒಳಗೋದು. ಅಭಿಲಾಷ್ ಮದುಮಗಳು ಬಲಗಾಲಲ್ಲಿ ಸೇರ್ನ ಹೊತ್ತು ಒಳಗೆ ಬರೋ ರೀತಿ ಅವರ ಮೊದಲನೇ ಫ್ಲೈಟ್ನ ಅನುಭವಕ್ಕೆ ಬಲಗಾಲಿಟ್ಟು ಒಳಗಡೆ ಎಂಟ್ರಿ ಆದರು. ಇಲ್ಲಿಂದ 1.5 ಗಂಟೆ ಜರ್ನಿ ಮುಂಬೈಗೆ. ಇದು ಇಂಡಿಗೋ ಫ್ಲೈಟು. ಒಳಗೆ ಹೋಗಿದ ತಕ್ಷಣ ಅಭಿಲಾಷ್ನ ಮೊದಲನೇ ಅನುಭವ ಫ್ಲೈಟ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಒಳಗಡೆ ಹೋಗಿ ಶೀಟ್ ಮೇಲೆ ಕೂತ್ಕೊಂಡ್ರು. ನಮ್ಮ ಜೊತೆ ಟೂರ್ ಮ್ಯಾನೇಜರ್ ವಿಶ್ವನಾಥ್ ಅವರು ಬಂದು ಕೂತ್ಕೊಂಡ್ರು. ಇನ್ನೇನು ಶಿವ ಶಿವ ಅಂತ ಫ್ಲೈಟು ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಹೊಡೆದ್ರು. ಅಭಿಲಾಷ್ ಜೀವ ಮಿಳ ಅನ್ನಕ್ಕೆ ಶುರು ಆಯಿತು. ಅವರ ಎಕ್ಸ್ಪ್ರೆಷನ್ ನೋಡಿ ಅವರ ಚಡ್ಡಿ ಒದ್ದೆ ಆಯಿತು ಅಂತ ಅನಿಸುತ್ತೆ. ಇರಲಿ, ಸ್ವಲ್ಪ ಇನ್ನೂ ಒಂಚೂರು ಮೇಲೆ ಹೋಗ್ತಾ ಇದ್ದಂಗೆ ಬಾಯಿ ಬಿಡ್ಕೊಳಕ್ಕೆ ಶುರು ಆದರು, ಎದೆ ಇಟ್ಕೊಳಕ್ಕೆ ಶುರು ಆದರು. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಹಂಗೆ ಸೆಟಲ್ ಆಗಿ ಮಕ್ಕಳು ಕಣ್ಬಿಟ್ಟು ಭೂಮಿಗೆ ಬಂದಾಗ ಇಡೀ ಪ್ರಪಂಚನ ಹೆಂಗೆ ನೋಡ್ತಾವೋ ಆ ರೀತಿ ಕಿಟಕಿಲಿ ಭೂಮಿನ ನೋಡೋಕ್ಕೆ ಶುರು ಆದರು. ಇಡೀ ರಾತ್ರಿ ಮುಂಬೈ ತಲುಪೋವರೆಗೂ ಕಿಟಕಿಲಿ ನೋಡೋಕ್ಕೆ ಶುರು ಮಾಡಿದವರು ಬೆಳಗ್ಗೆ ಅಲ್ಲಿ ಬಂದು ಇಳಿಯೋವರೆಗೂ ನೋಡ್ತಾನೆ ಇದ್ರು. ಅವ್ರ ಅನುಭವ ಹೇಗಿತ್ತು ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಕ್ಯಾಂಪಿಂಗ್ ಕನ್ನಡಗೆ ಯೂಟ್ಯೂಬ್ ಚಾನಲ್ನಲ್ಲಿ ಈ ಶಿರಡಿ ಟ್ರಿಪ್ದು ಅವರು ಕೂಡ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನನಗೊಂದು ನಿದ್ರೆ ಬಂತು, ನಾನು ಪಾಚ್ಕೊಂಡೆ. ನಾನು ಕಣ್ಣು ಮುಚ್ಚಿದಾಗ ರಾತ್ರಿ ಆಗಿತ್ತು, ಕಣ್ಣು ಬಿಟ್ಟಾಗ ಬೆಳಕರ್ದು ಫ್ಲೈಟ್ ಒಳಗೆಲ್ಲ ಸೂರ್ಯನ ಕಿರಣಗಳು ಹರಿದಾಡ್ತಾ ಇದ್ವು. ತಿರುಗಿ ಪಕ್ಕದಲ್ಲಿ ಅಭಿಲಾಷ್ನ ನೋಡ್ತೀನಿ, ಇದೇನಪ್ಪ ಅಭಿಲಾಷು ನಮಾಜಿ ಮಾಡ್ತಾವ್ರಲ್ಲ ಅಂತ. ಅದೇಗೆ ಒಂದೇ ರಾತ್ರಿಲಿ ಧರ್ಮನೇ ಬದಲಾಯಿಸಿದ್ರು ಅಂತ ನನಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ನಿಧಾನಕ್ಕೆ ಗೊತ್ತಾಯಿತು, ಓ ಇವರು ಈಗ ಎದ್ದು ಮುಖ ಒರೆಸ್ಕೊತಾ ಇದ್ದಾರೆ ಅಂತ. ಪಕ್ಕದಲ್ಲಿ ಕೂತಿದ್ದು ನಮ್ಮ ಟೂರ್ ಮ್ಯಾನೇಜರ್ ಎಲ್ಲೋದ್ರಪ್ಪ ಅಂತ ನೋಡ್ತೀವಿ. ಅವರು ನಮ್ಮಿಂದ 3 ಮೀಟರ್ ದೂರದಲ್ಲಿ ಹೋಗಿ ಕೂತಿದ್ರು. ನಮ್ಮಿಂದ ಅವರು ಅಷ್ಟು ದೂರ ಹೋಗಿ ಕೂತ್ಕೊಳ್ಳೋಕ್ಕೆ ಏನು ಕಾರಣ ಅಂತ ಡೀಪಾಗಿ ಆಲೋಚನೆ ಮಾಡಿದ್ವಿ. ತುಂಬ ತಲೆ ಕೆಡ್ಸ್ಕೊಂಡ್ರೆ ತಲೆ ಕೆಟ್ಟ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಕೈ ಬಿಟ್ಬಿಟ್ಟು ಬಂದ್ವಿ. ಅಭಿಲಾಷ್ ಇಡೀ ರಾತ್ರಿ ಎಲ್ಲ ಫ್ಲೈಟಿನ ಅನುಭವನ ನನ್ನ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಹಾಗೆ ಬಂದು ಇಳಿತಿದ್ದಂಗೆ ನಮ್ಮ ಗ್ರಾಚಾರನ ಏನೋ ಇಡೀ ಮುಂಬೈ ಬಚ್ಚಲು ಮನೆ ಆಗೋಗಿತ್ತು. ಸೋನೆ ಮಳೆ. ಇದರಲ್ಲಿ ನಾವು ವಿಡಿಯೋ ಯಾತ್ರೆ ಮಾಡೋದು ಅನ್ನೋದೇ ದೊಡ್ಡ ತಲೆನೋವು ಆಗೋಯ್ತು ನಮಗೆ. ನನಗೆ ಮೊದಲೇ ಕೋಲ್ಡಿಂದ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿತ್ತು. ಹಾಗಾಗಿ ಮತ್ತೆ ಏನಾದರೂ ಎಡವಟ್ಟಾಗುತ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಮೈ ಮುಖ ಕೈ ಎಲ್ಲನೂ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬಂದು ಹೊರಗೆ ಬರ್ತಾ ಮೀಟ್ರಾನ್ ಮೀಟ್ರ್ ಉದ್ದ ಆಗಿರತಕ್ಕಂಥ ಏರ್ಪೋರ್ಟ್ ಬಸ್ಗಳನ್ನ ನೋಡಿ ಆ ಬಸ್ಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇಬ್ಬರು ಡಿಸ್ಕಸ್ ಮಾಡ್ತಾ ರಿಸರ್ಚ್ ಮಾಡ್ತಾ ಅಲ್ಲಿಂದ ಹೊರಟು ಬಂದು ಕೇಜ್ಗಳಿದಾವೆ ನೋಡಿ. ಕಾರ್ಗೋ ಫ್ಲೈಟ್ಸ್ ಇರ್ತಲ್ಲ, ಅದಕ್ಕೆ ಹಾಕೋದು ಅನ್ಸುತ್ತೆ. ಹೆಂಗೆ ಎಷ್ಟು ಉದ್ದ ಇದೆ ನೋಡಿ. ಇದು ಬಸ್ಸು ನಾರ್ಮಲ್ ಸಿಟಿಗಳು ಓಡಿಸೋ ಬಸ್ಸಲ್ಲ ಅಭಿಲಾಷ್. ಇವು ಏರ್ಪೋರ್ಟ್ಗೆ ಅಂತಲೇ ರೆಡಿ ಮಾಡಿರೋಗಿದ್ದಾವೆ. ನಮ್ಮ ಊರಿಗೂ ಇದಾವಲ್ಲ ಬೆಂಗಳೂರಲ್ಲಿ ಅಂತವೆ ನೋಡಿ. ಅಭಿಲಾಷ್ ನಿಮ್ದೇನೆ ಯಾರ್ದೋ ಬೇರೆ ತಗೊಂಡ್ರ? ನಿಮ್ದೇನಾ? ಹ್ಞೂ, ಕನ್ಫರ್ಮಾ? ಟಿಕೆಟಲ್ಲಿ ನೋಡಿ ಹಿಂದ್ಗಡೆ ಆ ಸ್ಟಿಕ್ಕರ್ ನಿಮ್ಮ ಸ್ಟಿಕ್ಕರ್ ಸೇಮ್ ಐತಿ. ಇಲ್ಲ ಹೆಸರು ಐತಲ್ಲ, VR ಅಭಿಲಾಷ್. ಸರಿ, ಕಂಗ್ರ್ಯಾಚುಲೇಷನ್ಸ್. ಕೊನೆಗೆ ಮೊದಲನೇ ಬಾರಿ ಎಲ್ಲಿ ಕಳ್ಕೊಂಡಾಗ ಸಿಕ್ಬಿಡ್ತು ಸುಟ್ಕೇಸ್ ನಿಮಗೆ. ಅಭಿಲಾಷ್, ಕೆರೆ ಕಡೆ ಹೋಗೋಣ? ಹೋಗ್ಬೇಕಷ್ಟೇ. ಇಲ್ಲೇ ಐತೆ ನೋಡಿ ನೀರಿಟ್ಟವ್ರು ಇಲ್ಲೇ. ಹಾಂ, ಮಗಳ ಬಂದು ಹೋಗಿ ನೀರೊಳಗೆ ಬಿದ್ದುಬಿಟ್ಟಿರೋ ಇಲ್ಲೇ. ಇವಾಗ ನಾವು ಎಕ್ಸಿಟ್ ಆಗ್ತೀವಲ್ಲ, ಅಲ್ಲೇ ಸೆಲೆಬ್ರಿಟಿಗಳೆಲ್ಲ ಮಾಡಕ್ಕೆ ಕೆಲಸ ಸಿಕ್ಕಿಲ್ಲ, ಮೂವಿ ಸಿಕ್ಕಿಲ್ಲ ಅಂದರೆ ಸೀದಾ ಏರ್ಪೋರ್ಟಿಗೆ ಬರೋದು. ಇಲ್ಲಿಂದ ಎಲ್ಲ ಚಿಕ್ಕ ಏರ್ಪೋರ್ಟ್ಗೆ ಹೋಗೋದು, ಮತ್ತೆ ಆಚೆಗೆ ಬರೋದು. ಇವಾಗ ನೋಡಿ ಸುಮ್ಮನೆ ವೀಡಿಯೋ ತಗೊಳ್ಳೋದು, ಅವ್ರವ್ರೇ ಅಪ್ಲೋಡ್ ಮಾಡಿಸೋದು, ಕ್ಯಾಮ್ರಾಮನ್ ಅವ್ರನ್ನೇ ಕಳಿಸೋದು. ಜಿ ಇದರ್ ದಿಕ್ಕೋ ಜಿ ಅನ್ನೋದವರು. ಸತೀಶ್ ಸರ್ ಫೋಟೋ. ಮುಂಬೈ ಏರ್ಪೋರ್ಟು ನಮ್ಮನ್ನು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಕೊಂತು. ಹಾಗೆ ಮುಂದೆ ಬರ್ತಾ ಇದ್ದಾಗೆ ಏರ್ಪೋರ್ಟ್ ಒಳಗೆ ಎಲ್ಲ ಗುಜಿಡಿ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಅದನ್ನೇ ಒಂದು ವಿಭಿನ್ನವಾದಂಥ ಚಿತ್ರಕಲೆ ಅನ್ನೋ ರೀತಿ ಒಂದು ಎಷ್ಟು ಸುಂದರವಾಗಿ ಅಲ್ಲಿ ಜೋಡಿಸಿದ್ರು ಅಂತ ಅಂದರೆ
ಚೆನ್ನಾಗಿ ಕಾಣಿಸ್ತೈತಲ್ವ ಅದು. ಈ ಕಡೆ ಬಂದರೆ ಎಲ್ಲ ಅದನ್ನ ನೋಡಿದಾಗ ನಮ್ಗೆ ಅನಿಸಿದ್ದು ಕಸನೂ ಕೂಡ ನೀವು ಆರ್ಗನೈಸ್ ಮಾಡಿ ಅದನ್ನು ಇಡುವಂಥ ಜಾಗದಲ್ಲಿ ಇಟ್ಟರೆ ಅದು ಕೂಡ ಒಂದು ಸುಂದರವಾದ ಕಲಾಕೃತಿ ಹಂಗೆ ಕಾಣುತ್ತೆ ಅಂತ ಅನ್ನಿಸ್ತು. ಏನೇ ಆಗಲಿ ಮೊಟ್ಟ ಮೊದಲ ಬಾರಿಗೆ ಮುಂಬೈನ ಏರ್ಪೋರ್ಟ್ಗೆ ಕಾಲಿಟ್ಟಿದ್ದೀವಿ. ಇದು ಛತ್ರಪತಿ ಶಿವಾಜಿ ಏರ್ಪೋರ್ಟ್. ನಮ್ಮ ಬೆಂಗಳೂರು ಬಿಟ್ಟರೆ ಇದೇ ಒಂದು ಅದ್ಭುತವಾದಂಥ ಏರ್ಪೋರ್ಟ್ ಅಂತ ಅನ್ನೋದು ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿದೆ ಏರ್ಪೋರ್ಟು. ಆದರೆ ನಮ್ಮ ಬೆಂಗಳೂರ್ದು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲೇ ನಿಂತು ಅಭಿಲಾಷು ಛತ್ರಪತಿ ಶಿವಾಜಿ ಏರ್ಪೋರ್ಟ್ನಲ್ಲಿ ಶಿವಾಜಿದು ಒಂದು ಸ್ಟ್ಯಾಚ್ಯೂದೆಲ್ಲ ಫೋಟೋ ತಗೊಂಡ್ರು. ನಮ್ಮ ಜೊತೆ ಒಟ್ಟಿಗೆಲ್ಲ ಬಂದಿದ್ದು 52 ಜನ. ಟೂರ್ ಮ್ಯಾನೇಜರ್ ಕೆಲಸ ಎಷ್ಟು ಕಷ್ಟ ಅನ್ನೋದಕ್ಕೆ ಪಾಪ ಅವರು ಬಂದು ಫ್ಲೈಟ್ ಇಳಿತಿದ್ದಂಗೆ ಯಾವುದೋ ಫ್ಲೈಟಲ್ಲಿ ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ಒಂದು ಕಡೆ ಗುಡ್ಡೆ ಹಾಕಿ ಒಂದು ಬಸ್ಸಿಗೆ ಕೂರಿಸಿ ಕರ್ಕೊಂಡು ಹೋಗೋದ್ರೊಳಗೆ ಅವರು ಜೀವನ ಜನ್ಮ ಎಲ್ಲ ಜಾಲಾಡಿ ಹೋಗಿರುತ್ತೆ. ವಿಶ್ವನಾಥ್ ಅವರು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳಿ ಒಂದು ಜಾಗದಲ್ಲಿ ಎಲ್ಲರನ್ನೂ ಹುಡುಕಾಡ್ತಾಯಿದ್ರು. ನಾವು ಬಸ್ ಹತ್ರ ಹೋದ್ವಿ. ವೆಲ್ಕಮ್ ಟು ಮುಂಬೈ ಮೇರಿ ಜಾನ್ ಅಂತ. ಇದು ಫುಲ್ಲು ಜಾಗವೇ ಇಲ್ಲ ಮೇರಿ ಜಾನ್ಗೆ. ಅದಕ್ಕೆ ಎಲ್ಲ ಏರ್ಪೋರ್ಟ್ ಮೇಲೆಲ್ಲ ರೋಡ್ ಹಾಕ್ಬಿಟ್ಟವ್ರೆ. ಅಯ್ಯೋ ದೇವ್ರೆ, ಇದೇ ನೋಡಿ ಬಸ್ಸು ಬಂದ್ಬಿಟ್ಟಿದೆ. ಸರಿಯಾದ ಬಸ್ಸೇ ಮಾಡವ್ರೆ. ಎಮರ್ಜೆನ್ಸಿ ಎಕ್ಸಿಟ್ ಅಂಡಲ್ ಕೊಟ್ಬಿಟ್ಟವ್ರೆ ಇಲ್ಲಿ ಬಸ್. ಹಾಂ ಬಂದ್ರ ವಿಶ್ವನಾಥ್ ಅವರೆಲ್ಲ ಬರ್ತಾ ಇದ್ದಾರೆ ಸರ್. ಇನ್ನು ಬರ್ತಾ ಇದ್ದೀರಾ? ಪಾಪ ನಿಮ್ಗೆ ಓಡಾಟ ನೋಡೋಕ್ಕಾಗ್ತಿಲ್ಲ. ಆ ಕಡೆಯಿಂದ ಈ ಕಡೆ ಹೋಗೋದು, ಈ ಕಡೆಯಿಂದ ಆ ಕಡೆ ಹೋಗೋದು, ಎಷ್ಟು ಓಡಾಟ. ಎಲ್ಲರನ್ನ ಕಪ್ಪೆಗೆ ತಕಡಿಗೆ ಹಾಕ್ತಂಗೆ ಆಗುತ್ತೆ. ಈ ಕಡೆಯಿಂದ ನೆಗೆದ್ರೆ ಆ ಕಡೆ ಹೋಯ್ತಾರೆ, ಆ ಕಡೆ ನೆಗೆದ್ರೆ ಈ ಕಡೆ ಹೋಯ್ತಾರೆ. ಇವರು ಒದ್ದಾಟ ಪಾಪ. 2 ದಿನ ಈ ಬಸ್ಸಲ್ಲಿ ನಾವು ಬೇರೆದು ಮಾಡ್ಕೊಬಿಡೋಣ ಟ್ಯಾಕ್ಸಿ. ನಮ್ಗೆ ಇಂಡಿವಿಜುವಲ್ ವೀಡಿಯೋ ಮಾಡೋಕ್ಕಾಗಲ್ಲ. ನಾವು ಇನ್ನೇನು ವಿಶ್ವನಾಥ್ ಹುಡುಕಿ ಸಿಕ್ಕಾಪಟ್ಟೆ ಜನ ಬಂದು ಒಳಗಡೆ ಕೂತಿರ್ತಾರೆ ಅಂತ ಬಸ್ ಹತ್ವಿ. ಅಲ್ಲಿ ನೋಡಿದ್ರೆ ಒಳಗಡೆ 3-4 ಜನ ಅಷ್ಟೇ. ಆದರೆ ಇವತ್ತು ನಮ್ಮ ಜೊತೆ ಬಂದಿರೋದು ಒಟ್ಟು 52 ಜನ. ಮಾತ್ರ ಬಸ್ಸು ತುಂಬ ಅದ್ಭುತವಾಗಿದೆ. AC ಬಸ್ಸು, ಒಳ್ಳೆ LED ಲೈಟಿಂಗ್ ಸಿಸ್ಟಮು, ಸೀಟ್ಗಳು ಅಷ್ಟೇ ರೆಕ್ಲೈನರ್ ಸೀಟ್ಸ್ಗಳು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಆ್ಯಕ್ಚುಲಿ ಕಾರ್ನ ಬುಕ್ ಮಾಡೋಕ್ಕೆ ಆಲ್ರೆಡಿ ಫೋನ್ ಮಾಡಿಬಿಟ್ಟಿದ್ವಿ. ಇದನ್ನು ನೋಡಿದಾಗ ನಾವು ಯಾಕೆ ಕಾರ್ ಬುಕ್ ಮಾಡಿದ್ವಿ, ನಾವು ಇದರಲ್ಲೇ ಹೋಗ್ಬೋದಾಗಿತ್ತಲ್ಲ ಅಂತ ನಮಗೆ ಅನ್ನಿಸ್ತು. ಆದರೆ ಏನು ಮಾಡ್ತೀರಾ, ನಾವು ಈ ಥರ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಫ್ರೀಯಾಗಿ ಇಷ್ಟು ಜನಗಳ ಮಧ್ಯೆ 2 ದಿನ ವೀಡಿಯೋ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ನಮಗೆ. ಸೀಟ್ಗಳಲ್ಲೂ ಅಷ್ಟೇ ಕೂತ್ಕೊಂಡ್ಬಿಟ್ರೆ ಬಂದು ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ಕೊಳ್ತಾ ಹೋಗ್ಬೋದು. ಎಲ್ಲ ಸೀಟ್ಗಳಲ್ಲೂ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಇದೆ. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. TV ವ್ಯವಸ್ಥೆ ಇದೆ. ಇವೆಲ್ಲ ಅನುಕೂಲ ಇರೋದ್ರಿಂದ ಇದು ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಅಂತ ಹೇಳ್ಬೋದು. ಇದು ಸಾಯಿ ಶಿಶಿರ್ ಟೂರ್ಸ್ ಅವ್ರ ಪ್ಯಾಕೇಜ್ನಲ್ಲೇ ಈ ಬಸ್ಸು ಎಲ್ಲರಿಗೂ ಬರುತ್ತೆ. ವಾರದಲ್ಲಿ 2 ಟ್ರಿಪ್ ಇದ್ದೇ ಇರುತ್ತೆ ಈ ಥರ ಶಿರಡಿಗೆ ಇವ್ರ ಟ್ರಿಪ್ಗಳು. ಏನಾಗಲಿ ಒಳ್ಳೆ ಬಸ್ಸೇ ಅಭಿಲಾಷು. ಪ್ಯಾಕೇಜ್ ವರ್ಕೌಟ್ ಆ ಅಮೌಂಟ್ಗೆ ಬರ್ತಿದೆ ಆ್ಯಕ್ಚುಲಿ ಅಲ್ವಾ. ಆ್ಯಕ್ಚುಲಿ 16,000 ಬೀಳುತ್ತೆ. ಇದು ಒಳ್ಳೆ ಫ್ಲೈಟ್ ಜರ್ನಿ, ಊಟ ತಿಂಡಿ, ಬಸ್ಸು, ಉಳ್ಕೊಳ್ಳೋದು ಎಲ್ಲ ಏನು ತಲೆಬಿಸಿ ಇಲ್ದಂಗೆ ಆರಾಮಾಗಿ ಕರ್ಕೊಂಡು ಹೋಗೋದು ಅವ್ರದ್ದೇ. ಪಾಪ ವಿಶ್ವನಾಥ್ ಎಲ್ಲ ಹೋದ್ರು ಅವ್ರು ಅಷ್ಟಿಷ್ಟು ಒದ್ದಾಡಲ್ಲ ಜನಗಳು ಕರ್ಕೊಂಬಂದು ಬಿಡೋಕ್ಕೆ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ ಪಾಪ. ಕರ್ಕೊಂಬಂದು ಕೂರ್ಸೋದ್ರಿಂದ ಹಿಡಿದು ಕರ್ಕೊಂಡು ಬರೋದ್ರಿಂದ ಓದಾಡ್ತೀವಿ. ಜನನೆಲ್ಲರನ್ನೂ ನೀಟಾಗೆಲ್ಲ ಇದು ಮಾಡಬೇಕು ಅಂದರೆ ಒಬ್ಬರನ್ನು ಬಿಟ್ಟೋಗಂಗಿಲ್ಲಲ್ಲ. ಬೆಂಗಳೂರಲ್ಲಿ ಮಿಸ್ಸರೆ ಮನೆಗೆ ಹೋಗ್ತಾರೆ, ಇಲ್ಲಿ ಮಿಸ್ಸರೆ ಇಲ್ಲಿ ಹೋಗ್ತಾರೆ. ಆದರೂ ನೀಟಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರಲ್ಲ ಅದಕ್ಕೆ ಹೇಳಿ. ವಾಟ್ಸಪ್ ಗ್ರೂಪ್ ಎಲ್ಲ ಇದೆಯಲ್ಲ, ಶೇರ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ ಕೊಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಮುಂಬೈಲಿ ಟ್ಯಾಕ್ಸಿಗಳು ಅಂತ ಅಂದರೆ ಈ P8 ಕಾರ್ ಇದೆ ನೋಡಿ, ಪ್ರೀಮಿಯರ್ ಪದ್ಮಿನಿ. ಕೆಳಗಡೆ ಕಪ್ಪು, ಮೇಲೆ ಹಳದಿ ಬಣ್ಣ ಇರುತ್ತೆ. ಆ ಥರ ಕಾರ್ಗಳು ಈಗಲೂ ಇದ್ದಾವೆ ಅನ್ನತಕ್ಕಂಥ ಕನಸು ನನಗಿತ್ತು. ಆದರೆ ಇಲ್ಲಿಗೆ ಬಂದಾಗ ಕಾಲ ಬದಲಾಗೋಗಿದೆ. P8 ಕಾರ್ಗಳು ನಶಿಸಿ ಹೋಗ್ಬಿಟ್ಟಿದ್ದಾವೆ. ಈಗ ಎಲ್ಲ ಈಕೋ ಕಾರ್ಗಳು ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣದಲ್ಲಿ ಟ್ಯಾಕ್ಸಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಸ್ಯಾಂಟ್ರೋ ಕಾರ್ಗಳಿದ್ದಾವೆ. ಆ ಟ್ಯಾಕ್ಸಿ ಪ್ರೀಮಿಯರ್ ಪದ್ಮಿನಿ ಕಾರ್ ಅನುಭವದ ಆ ಕನಸಾಗೇ ಉಳಿದೋಯ್ತು. ಕೊನೆಗೂ ನಾವು ಅಲ್ಲಿ ಇಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ನಾವೊಂದು ನಮಗೆ ಅಂತಲೇ ಸಾಯಿ ಶಿಶಿರ್ ಕಡೆಯಿಂದನೇ ಒಂದು ಕಾರ್ನ ಬುಕ್ ಮಾಡ್ಕೊಂಡ್ವಿ. ನಾವು ಈಗ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ನಮಗೆ ಸಪ್ರೇಟಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ. ಬಂಧುಗಳೇ, ನಿಮಗೂ ಈ ಟೂರ್ನ ಪ್ಯಾಕೇಜ್ನ ಬುಕ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಾಯಿ ಶಿಶಿರ್ ಅವ್ರದ್ದು ಒಂದು ಫೋನ್ ನಂಬರ್ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ನೆಲ್ಲ ಡೀಟೇಲ್ಸ್ ಇರುತ್ತೆ. ರಾತ್ರಿ ಎಲ್ಲ ಆಕಾಶನ ನೋಡ್ಕೊಂಡೆ ಬಂದಿದ್ದಂಥ ಅಭಿಲಾಷು ಕಾರ್ನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದರು. ನಾನೊಂದು ಸ್ವಲ್ಪ ನಿದ್ದೆ ಮಾಡಿದ ಕಾರಣ ಮುಂಬೈ ಸಿಟಿನ ಸ್ವಲ್ಪ ಹಾಗೆ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ. ನಾಳೆ ಒಂದಿಷ್ಟು ಮುಂಬೈ ಟೂರಿಸ್ಟ್ ಸ್ಪಾಟ್ಗಳಿದ್ದಾವೆ, ಅಲ್ಲೋಗಿ ಪ್ಲೇಸಸ್ಗಳನ್ನ ನೋಡೋಣ. ಮತ್ತು ಒಂದಿಷ್ಟು ಫುಡ್ ಆಗಿರ್ಬೋದು ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮದು ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ 2ನೇ ಎಪಿಸೋಡ್ನ ನೋಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.